ಮತ್ತು ನಗರಸಭೆ ಇದು ಚಾಮರಾಜನಗರದಲ್ಲಿ ಅಕ್ರಮ ತಾಣವಾಗಿ ಪರಿಣಮಿಸಿಬಿಟ್ಟಿದೆ. ಏಕೆ ಮಾತಾಡ್ತಿದ್ದೀನಿ ಅಂದರೆ, ಅಕ್ರಮಗಳೇ ಇವರ ಒಂದು ಚಟುವಟಿಕೆಯಾಗಿ ರೂಪುಗೊಂಡಿದೆ. ಅದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳನ್ನ ಎಲ್ಲ ಲೇಔಟ್ಗಳ ವಿಚಾರದಲ್ಲಿ ತನಿಖೆ ಮಾಡ್ಕೊಂಡಿರೋ ತಮಗೆ ಗೊತ್ತಿದೆ. ಹಾಗೆಯೇ ಇವಾಗ ಒಂದು ಸಿ ವಿ ರಾಮನ್ ಲೇಔಟ್ ಅಂತ ಒಂದು ಕನ್ನಂಜಪುರ ನಿಜಗುಣ ರೆಸಾರ್ಟ್ ಆಪೋಸಿಟ್ ಬರುವ ಸಿ ವಿ ರಾಮನ್ ಬಡಾವಣೆಯ ವಿಚಾರವಾಗಿ ಮತ್ತು ಅಲ್ಲಿನ ಸಾರ್ವಜನಿಕರು ನಮಗೆ ತೊಂದರೆ ಆಗ್ತಿದೆ ಅನ್ನೋ ಒಂದು ದೂರಿನ ಅನ್ವಯ ನಾವು ಹೋರಾಟ ಶುರು ಮಾಡಿದಾಗ, ಆ ಶುರು ಮಾಡಿದ ನಂತರ ಎಲ್ಲ ದಾಖಲಾತಿಗಳನ್ನು ಮಾನ್ಯ ಪ್ರಾಧಿಕಾರದ ಕಚೇರಿಗಳಿಂದ ಪಡೆದು ಪರಿಶೀಲಿಸಿದ ನಂತರ ಎಲ್ಲ ಅಕ್ರಮಗಳು ಎಲ್ಲಿ ನನಗೆ ಗೊತ್ತಾಗ್ತಾ ಇದೆ. ಕಾರಣ ಇದೊಂದೇ ಅಲ್ಲ, ಪ್ರತಿಯೊಂದು ಲೇಔಟ್ ವೀಕ್ಷಣೆ ಮಾಡಿದಾಗ ಪ್ರತಿಯೊಂದು ಲೇಔಟ್ನಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಅಕ್ರಮಗಳು ಕಂಡು ಬಂದಿರ್ತದೆ. ಕಣ್ಣಿಗೆ ಕಾಣದ ಅಕ್ರಮ ಮಾಡೋದು ಕಣ್ಣಿಗೆ ಕಾಣದ ಒಂದು ಏಕೈಕ ಇಲಾಖೆ ಅಂದರೆ ನಾನು ಪ್ರಾಧಿಕಾರ ಇಲಾಖೆ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಏನು ಈ ಲೇಔಟ್ ವಿಚಾರ ಅಂದರೆ, ಒಂದು ಲೇಔಟ್ನ ಏನಾದರೂ ವಸತಿ ವಿನ್ಯಾಸಕ್ಕೆ ಪರಿವರ್ತನೆ ಮಾಡಬೇಕಾದ್ರೆ ಸಾಕಷ್ಟು ಷರತ್ತುಗಳಿರ್ತದೆ. ಒಂದು ಭೂ ಪರಿವರ್ತನೆ ಆಗಬೇಕು, ಎರಡನೇದಾದ್ರು RTC ಪರಿಶೀಲನೆ ಆಗಬೇಕು, ಸರ್ವೆ ಸ್ಕೆಚ್ಗಳು ಭೂಮಾಪಕರಿಂದ ಆಗಬೇಕು, ಮತ್ತು ಆ ಜಮೀನಿಗೆ ಸಂಬಂಧಪಟ್ಟಂತೆ ಎಲ್ಲ ಕಾಮಗಾರಿಗಳಿಗೂ ಆ ಇಲಾಖೆಯಿಂದ ಅಂದಾಜು ಪಟ್ಟಿಗಳನ್ನ ಕೊಡಬೇಕಾಗಿರುತ್ತೆ. ನಂತರ ಯಾವುದೇ ರೀತಿ ರಸ್ತೆ ಕಿರಿದಾಗಿರ್ತದೆ, 9 ಮೀಟರ್ ರಸ್ತೆ ಬೇಕು ಪ್ರಾಧಿಕಾರದ ಅನುಮೋದನೆಗೆ, ರಸ್ತೆ ಕಿರಿದಾಗಿರುತ್ತೆ. ಆ ಕಿರಿದಾದಂಥ ಸಂದರ್ಭದಲ್ಲಿ ನಾನು ಪ್ರಶ್ನೆ ಮಾಡ್ತಾ ಮತ್ತು ಏನು ಹೇಳ್ತಾರೆ ಅಂದರೆ, ಈ ಪ್ರಾಧಿಕಾರದ ಇಲಾಖೆಯವರು ಎಲ್ಲ ಇಲಾಖೆಯಲ್ಲೂ ಸರ್ಟಿಫಿಕೇಟ್ ತಗೋತಾರೆ. ಯೋಜನೆಗೆ ಬೇಕು, ನೀರು ಸರಬರಾಜು ಬೇಕು, ತೋಟಗಾರಿಕೆ ಬೇಕು, ಪಾರ್ಕ್ ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲ ಇಲಾಖೆಯಿಂದಲೂ ಸರ್ಟಿಫಿಕೇಟ್ ಬಂದ ನಂತರ ಕಾಮಗಾರಿಗಳನ್ನ ಪರಿಶೀಲಿಸಿ ಕೊಡುವಂಥ ಕೆಲಸ ಪ್ರಾಧಿಕಾರದವರಾಗಿರ್ತದೆ. ಆದರೆ ಇವ್ರು ಹೇಳೋ ಉದ್ದೇಶ ಏನಂದರೆ, 9 ಅಡಿ ರಸ್ತೆ ಇದ್ರೆ ಸಾಕು, ಇವ್ರು ರಸ್ತೆ ಮಾಡಿರೋ ಬಿಟ್ಟರೆ ನಾವು ಕೇಳಲ್ಲ ಅನ್ನೋ ಒಂದು ಪ್ರಶ್ನೆ ಇವರು ಹೇಳ್ತಾರೆ. ಆಗ ಕಾರಣ ಅಲ್ಲಿ ಏನಾಗಿದೆ ಅಂದರೆ, ತೋಟಗಾರಿಕೆ ಇಲಾಖೆಯವರು ಎಲ್ಲ ಕೆಲಸ ಕಾರ್ಯಗಳು ಗಿರಾಕಿ ಮೂಲಕ ಎಲ್ಲ ಕುರ್ಚಿಗಳನ್ನು ಹಿಡಿದು ಅಭಿವೃದ್ಧಿ ಪಡಿಸಿದ್ದೀವಿ ಅಂತ ಪ್ರತಿ ಲೇಔಟ್ಗೂ ಸುಳ್ಳು ದಾಖಲಾತಿ ಕೊಟ್ಟಿದ್ದಾರೆ. ಹಾಗೆಯೇ ಸಿ ವಿ ರಾಮನ್ ಲೇಔಟ್ಗೂ ಸಹ ಒಂದು ಸುಳ್ಳು ದಾಖಲಾತಿಗಳನ್ನ ಎಲ್ಲ ಕೊಡ್ತಾ ಮುಖಾಂತರ ಬಂದಿದ್ದಾರೆ. ಇದನ್ನ ಪ್ರಶ್ನೆ